ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮದೇ ಚಾನೆಲ್ ಕನ್ನಡ ELITE. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ನೂರಾರು ವರ್ಷಗಳಷ್ಟು ಹಳೆಯದಾದ ಒಂದು ದೇವಸ್ಥಾನವಿತ್ತು. ಆ ದೇವಸ್ಥಾನದ ಹಿಂಭಾಗದಲ್ಲಿ ಯಾರೂ ತೆರೆಯದ ಒಂದು ಚಿಕ್ಕ ಕೋಣೆ. ವರ್ಷಗಳಿಂದ ಅದಕ್ಕೆ ಬೀಗ ಹಾಕಲಾಗಿತ್ತು. ಒಂದು ಮಳೆಗಾಲದ ರಾತ್ರಿ ರವಿ ಎಂಬ ಯುವಕ ದೇವಸ್ಥಾನದ ಹಿಂದಿನಿಂದ ಹೋಗುತ್ತಿದ್ದಾಗ ಆ ಕೋಣೆಯೊಳಗಿಂದ ಟಕ್ 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 ಎಂಬ ಶಬ್ದ ಕೇಳಿಸಿತು. ಮೊದಲು ಅದನ್ನು ಇಲಿಯ ಶಬ್ದ ಎಂದುಕೊಂಡ ರವಿಗೆ ಕೆಲವೇ ಕ್ಷಣಗಳಲ್ಲಿ ಒಳಗಿನಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ರವಿ, ಬಾಗಿಲು ತೆರೆ. ಆ ಧ್ವನಿ ಅವನಿಗೆ ತುಂಬಾ ಪರಿಚಿತವಾಗಿತ್ತು. ಅದು 3 ವರ್ಷಗಳ ಹಿಂದೆ ಸತ್ತಿದ್ದ ಅವನ ತಾಯಿಯ ಧ್ವನಿಯಾಗಿತ್ತು. ಭಯದಿಂದ ರವಿ ಅಲ್ಲಿಂದ ಓಡಿ ಮನೆಗೆ ಹೋದ. ಮರುದಿನ ದೇವಸ್ಥಾನದ ಪೂಜಾರಿಯನ್ನು ಭೇಟಿಯಾದಾಗ ಅವನಿಗೆ ಈ ಕೋಣೆಯ ಹಿಂದಿನ ಭಯಾನಕ ರಹಸ್ಯ ತಿಳಿಯಿತು. ಹಲವು ವರ್ಷಗಳ ಹಿಂದೆ ದೇವಸ್ಥಾನದ ಅರ್ಚಕರ ಮಗಳು ಇದೇ ಕೋಣೆಯ ಬಳಿಯಲ್ಲಿ ನಿಗೂಢವಾಗಿ ಕಾಣೆಯಾಗಿದ್ದಳು. ಆಕೆಯು ಇದೇ ಕೋಣೆಯೊಳಗಿಂದ ಯಾರೋ ತನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದಳು. ಆದರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ರಾತ್ರಿ ಸರಿಯಾಗಿ 2:13 ರವಿಯ ಮನೆಯ ಕಿಟಕಿಗೆ ಮತ್ತೆ ಅದೇ 3 ಬಾರಿ ಶಬ್ದವಾಯಿತು. ಟಕ್ ಟಕ್ ಟಕ್. ಕಿಟಕಿಯ ಹೊರಗೆ ಯಾರೋ ನಿಂತಿರುವಂತೆ ಕಾಣಿಸಿತು. ಆ ದಿನದಿಂದ ಇಂದಿಗೂ ಮಧ್ಯರಾತ್ರಿ ದೇವಸ್ಥಾನದ ಹಿಂಭಾಗದಿಂದ ಹಾದು ಹೋಗುವವರು ಯಾರೋ ತಮ್ಮ ಹೆಸರನ್ನು ಕರೆಯುತ್ತಿರುವ ಧ್ವನಿಯನ್ನು ಕೇಳುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಈ ಕಥೆಯಲ್ಲಿರುವ ಅತ್ಯಂತ ಭಯಾನಕ ವಿಷಯ ಏನು ಗೊತ್ತಾ? ಬೆಳಿಗ್ಗೆ ಆ ಕೋಣೆಯ ಬೀಗ ಯಾವಾಗಲೂ ಹೊರಗಿನಿಂದಲೇ ಹಾಕಿರುತ್ತದೆ. ಇಂತಹ ಇನ್ನಷ್ಟು ರೋಮಾಂಚಕಾರಿ ಕಥೆಗಳಿಗಾಗಿ ಕನ್ನಡ ELITE ಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಭಯಾನಕ ಕಥೆಯೊಂದಿಗೆ.